ಮಾದಿಗ ದಂಡೋರದ ಸರ್ವೋಚ್ಚ ನಾಯಕ ಪ್ರಧಾನಮಂತ್ರಿ ಕಾಲ್ ಕಟ್ಕೊಂಡ್ರು ಅಂತ ಪ್ರಧಾನಮಂತ್ರಿ ಫೀಲ್ ಮಾಡ್ಕೊಂಡಿದ್ದೇನ್ ಗೊತ್ತೇನ್ರಿ? ನನ್ನ ಕಾಲಿಳೋದು ಮೂಲಕ ಕಾಲಿಗೆ ನಮಸ್ಕಾರ ಮಾಡೋದ್ರ ಮೂಲಕ ದೊಡ್ಡ ಹೊರೆಯನ್ನ ನನಗೆ ಹೊರಿಸಿದ್ದಾರೆ. ಇದನ್ನ ಬಿಡಿಸ್ಬೇಕು ಅಂತ ಹೇಳಿ ಆಗಸ್ಟ್ ತಿಂಗಳಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದಿದೆಯಲ್ಲ, ಹಲೋ ಜಡ್ಜ್ಮೆಂಟ್ ಬಂದಿದೆಯಲ್ಲ, ಈ ಒಳ ಮೀಸಲಾತಿ ವಿಚಾರವನ್ನ ಆಯಾ ರಾಜ್ಯ ಸರ್ಕಾರಗಳು ಮಾಡಿ ಅಂತ ಜಡ್ಜ್ಮೆಂಟ್ ಬಂದಿದೆಯಲ್ಲ ಸುಪ್ರೀಂ ಕೋರ್ಟ್ ಇಂದ. ಆ ಜಡ್ಜ್ಮೆಂಟ್ ಬರೋದಕ್ಕೆ ಕಾರಣ ಆವತ್ತು ಕಾಲಿಗೆ ನಮಸ್ಕಾರ ಮಾಡಿದ್ದು ಮಂದಕೃಷ್ಣ ಮಾದಿಗವರು. ಜಡ್ಜ್ಮೆಂಟ್ ಬಂತು. ಈ ಓಟ್ ಹಾಕ್ಲಿ ಅಂತೆಲ್ಲ ಮಾಡಿರೋದು ಇದನ್ನ. ಆ ಸಮಾನತೆ ಹಕ್ಕು ಇಲ್ಲೆಲ್ಲ ಒಂದ್ ಕಡೆ ಕೊರತೆ ಆಗಿದೆ. ಇದನ್ನ ಸರಿ ಮಾಡೋದಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಬೇಕಾಗಿಲ್ಲ, ಆಯಾ ರಾಜ್ಯಗಳು ಮಾಡ್ಲಿ ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದಿದೆಯಲ್ಲ, ಆ ಜಡ್ಜ್ಮೆಂಟ್ ಬರ್ಲಿಕ್ಕೆ ಪ್ರಧಾನಮಂತ್ರಿಗಳು ಕಾರಣ. ನಾನು ಹೇಳ್ತೀನಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ, ಕತೆ ಹೇಳ್ಬೇಡಿ ನೀವು ಕತೆ ಹೇಳ್ತಾ ಇದ್ದೀರಿ ಅಂದ್ರೆ ಇಲ್ಲಿ ಅರ್ಥ ಆಗ್ತಾ ಇದೆ ಜನರಿಗೆ ಏನಂತ ಅಂದ್ರೆ, ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿಲೇಡ್. ನಮಗೆ ಬರಬೇಕಾದಂತ ನ್ಯಾಯವನ್ನ ನಿರಾಕರಣೆ ಮಾಡ್ಲಿಕ್ಕೆ ಡಿಲೇ ಮಾಡ್ತಾ ಇದ್ರು. ನೀವು ಮಾಡದೇ ಇದ್ರೆ ಯಾರು ಮಾತಾಡ್ತಾ ಹೇಳಿದ್ರು ಸಾಮಾಜಿಕ ನ್ಯಾಯದ ಹರಿಕಾರ ಅಂತಾರಲ್ಲ, ಈ ಸಾಮಾಜಿಕ ನ್ಯಾಯದ ಅನ್ಯಾಯಕಾರ ಅಂತ ಜನ ಕರೀತಾರೆ. ಆಮೇಲೆ ನಿಮ್ನ ಸೊ ನೀನು ಅನ್ಯಾಯಕಾರನಾಗ್ತೀಯೋ ನ್ಯಾಯದ ಹರಿಕಾರನಾಗ್ತೀರ. ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಬ್ರೈನ್ ಆಗಿ ಕೆಲಸ ಮಾಡ್ತಾ ಇರೋರು ಈ ಸಮುದಾಯಗಳ ಭಾವನೆಯನ್ನ ದಯಮಾಡಿ ಅರ್ಥ ಮಾಡ್ಕೋಬೇಕು. ನನಗೆ ಗೊತ್ತಿವನು ಭಾಸ್ಕರ್ ಇದ್ದಾನಲ್ಲ, ಬಹಳ ದೊಡ್ಡ ಅನಾಹುತ ಮಾಡ್ಬಿಡ್ತಾನೆ ನಿಮ್ಗೆ, ಬಿಡಬೇಡಿ. ಅವನು ಎಷ್ಟು ಸಾಧ್ಯ ಅಷ್ಟು ಡೆಮಾಕ್ರೆಟಿಕ್ ಆಗಿರಕ್ ಬಿಡಿ. 4 ವರ್ಷಗಳ ಕಾಲ ಸದಾಶಿವ ಆಯೋಗಕ್ಕೆ ಒಂದು ಕಚೇರಿ ಇರಲಿಲ್ಲ, ಒಂದು ಸ್ಟಾಫ್ ಇರಲಿಲ್ಲ, ಏನೇನೂ ಇರಲಿಲ್ಲ, ಖಾಲಿ. ಸದಾಶಿವ ಆಯೋಗಕ್ಕೆ ಶಕ್ತಿ ಕೊಟ್ಟಿದ್ದು ಸನ್ಮಾನ್ಯ ಯಡಿಯೂರಪ್ಪನವರು. ಒಂದು ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರಲ್ಲ, ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರ, ಇವರು ಯಾವ ಜಾತಿಯವರು, ಇವರು ಒಲೆಯರೋ ಮಾದಿಗರು ಅಂತ ಕಂಡುಹಿಡಿಯೋದು ಗೋಚಲಾಗಿದೆಯಲ್ಲ, ಅದಕ್ಕೆ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ರು. ಸೊ ಈಗ ಮೀಸಲಾತಿ ಪ್ರಮಾಣವನ್ನು ಜಾಸ್ತಿ ಮಾಡಬೇಕು, ಆ ಪ್ರಮಾಣಕ್ಕೆ ಅನುಗುಣವಾಗಿ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಅಂತ ಹೇಳಿ ಪಟ್ಟಿಡಿದ್ವಿ ನಾವು. ಕಳೆದ 20 ದಿನಗಳಿಂದ ನಿರಂತರವಾಗಿ ಕ್ರಾಂತಿಕಾರಿ ಪಾದಯಾತ್ರೆಯಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ಸಹೋದರರ ಶ್ರಮಕ್ಕೆ ಮತ್ತು ನಿಮ್ಮ ಪಾದಗಳಿಗೆ ಶರಣಾರ್ಥಿ. ನಾನು 2 ದಿನ ಭಾಗವಹಿಸಿದ್ದೀನಿ ಪಾದಯಾತ್ರೆಯಲ್ಲಿ. ಈ ಉರಿಯೋ ಬಿಸಿಲಲ್ಲಿ ದಿನ ಪೂರ್ತಿ ನಡೆಯೋದು ಎಷ್ಟು ಕಷ್ಟ ಅಂತ ನಾನು ಅನುಭವಿಸಿದ್ದೀನಿ. ಆ ಕಾರಣಕ್ಕೋಸ್ಕರ ಅವ್ರಿಗೆ ನಾನು ಕೃತಜ್ಞತಾ ಭಾವದಿಂದ ಅವರ ಪಾದಗಳಿಗೆ ಶರಣಾರ್ಥಿ ಅಂತ ಹೇಳ್ತಾ ಇದ್ದೀನಿ. ಬಂಧುಗಳೇ, ಇಂಗ್ಲಿಷಲ್ಲಿ ಒಂದು ಮಾತಿದೆ, ನಮ್ಮ ಲಾಯರ್ಗಳಿಗೆ ಅರ್ಥ ಆಗುತ್ತೆ. ಜಸ್ಟಿಸ್ ಡಿಲೇಡ್ ಈಸ್ ಜಸ್ಟಿಸ್ ಡಿನೈಡ್ ಅಂತ. ನ್ಯಾಯ ವಿಳಂಬನೆ ಇದೆಯಲ್ಲ, ಅದು ನ್ಯಾಯ ನಿರಾಕರಣೆಯ ಒಂದು ತಂತ್ರ. ಆ ಕೆಲಸವನ್ನ 2004ರಿಂದ ಇಲ್ಲಿವರೆಗೆ ಆಳ್ವಿಕೆ ಮಾಡಿರ್ತಕ್ಕಂಥ ಎಲ್ಲ ಪಕ್ಷದ ಸರ್ಕಾರಗಳು ಮಾಡ್ಕೊಂಡು ಬಂದಿವೆ. ನಾನಿಲ್ಲಿ ಯಾವುದೇ ಪಕ್ಷವನ್ನ ಡಿಫೆಂಡ್ ಮಾಡ್ಕೊಳಕ್ ಬಂದಿಲ್ಲ, ವಾಸ್ತವ ಸತ್ಯವನ್ನ ನಿಮ್ ಮುಂದೆ ಹೇಳಲಿಕ್ಕೆ ಬಂದಿದ್ದೀನಿ. 2004ರಲ್ಲಿ ಧರ್ಮ್ ಸಿಂಗ್ ಅವರ ಅಧಿಕಾರ ಇದ್ದಾಗ ಸದಾಶಿವ ಆಯೋಗದ ನೇಮಕ ಆಯಿತು. ನಿಮಗೆ ಗೊತ್ತಿರಲಿ, 4 ವರ್ಷಗಳ ಕಾಲ ಸದಾಶಿವ ಆಯೋಗಕ್ಕೆ ಒಂದು ಕಚೇರಿ ಇರಲಿಲ್ಲ, ಒಂದು ಸ್ಟಾಫ್ ಇರಲಿಲ್ಲ, ಏನೇನೂ ಇರಲಿಲ್ಲ, ಖಾಲಿ. 2008ರಲ್ಲಿ ಅವ್ರಿಗೊಂದು ಕಚೇರಿ ಕೊಟ್ಟು, ಸ್ಟಾಫ್ ಕೊಟ್ಟು, ಸರ್ವೆ ಮಾಡ್ಲಿಕ್ಕೆ ಬೇಕಾದಂತ ಹಣಕಾಸಿನ ವ್ಯವಸ್ಥೆಯನ್ನ ಮಾಡಿಕೊಟ್ಟವರು ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು.
ಗುಣಕ್ಕೆ ಮತ್ಸರ ಉಂಟು ಅಂತ ಒಂದು ಮಾತಿದೆ. ನಮಗೆ ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರನ್ನ ಗುಣಗಾನ ಮಾಡಬೇಕು. ಸೊ ಸದಾಶಿವ ಆಯೋಗಕ್ಕೆ ಶಕ್ತಿ ಕೊಟ್ಟಿದ್ದು ಸನ್ಮಾನ್ಯ ಯಡಿಯೂರಪ್ಪನವರು. ಅನಂತರ 2012ರಲ್ಲಿ ವರದಿ ಮಂಡನೆ ಆಯಿತು. 2013ರಿಂದ 2018ವರೆಗೆ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಸರ್ಕಾರ ಇತ್ತು. ಅದು ಕೂಡ ಪೂರ್ಣ ಬಹುಮತದ ಸರ್ಕಾರ. ಅಲ್ಲಿ 5 ವರ್ಷ ಅನೇಕ ತಂತ್ರ ಕುತಂತ್ರಗಳಿಂದಾಗಿ ಡಿಲೇ ಆಯಿತು. ಬಿಜೆಪಿ ಸರ್ಕಾರ ಬಂತು. ಬಿಜೆಪಿ ಸರ್ಕಾರ ಬಂದಾಗ ನಾನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ನಾನು BSP ಇಂದ ಗೆದ್ದಿದ್ದೆ. ಅನೇಕ ಕಾರಣಗಳಿಗೋಸ್ಕರ ನಾನು ಬಿಜೆಪಿಯ ಅಸೋಸಿಯೇಟ್ ಮೆಂಬರ್ ಆದೆ. ಇಲ್ಲಿ ನಮ್ಮ ರಾಜೇಂದ್ರ ಅಡ್ವೊಕೇಟ್ ಇದ್ದಾರೆ. ಈ ಒಳ ಮೀಸಲಾತಿ ಹೋರಾಟ ನಡೆಯುವಾಗ ನನಗೆ ಒಳಗೋಗಕ್ಕೆ ಒಂದು ಅವಕಾಶ ಸಿಕ್ಕಿದ್ರೆ ನಾನು ಮಾತಾಡ್ತೀನಿ ಮರಯ್ಯ ಅಂತ ಹೇಳ್ತಿದ್ದೆ. ಸೊ ನಿಮಗೆ ಗೊತ್ತಿರಲಿ, ಸದಾಶಿವ ಆಯೋಗದ ವರದಿಯನ್ನ ಸದನದಲ್ಲಿ ಮಂಡಿಸಿ ಅಂತ ಫಸ್ಟ್ ಮಾತಾಡಿದ್ದು ನಾನು. ಗೋವಿಂದ ಕಾರಜೋಳ ಅವರು ನನಗೆ ಹೇಳಿದ್ರು ನೀನ್ ಮಾತಾಡು ಅಂತ. ನಾನು ಮಾತಾಡಿದೆ. ಆ ಸಬ್ಜೆಕ್ಟ್ ಬಂದಿರಲಿಲ್ಲ. ST ರಿಸರ್ವೇಶನ್ ಸಂಬಂಧಪಟ್ಟಂತ ಒಂದು ವಿಚಾರ ಚರ್ಚೆಗೆ ಬಂದಾಗ ಇದನ್ನ ಎತ್ಕೊಂಡು ಇಲ್ಲಿ ಮಂಡಿಸಿ ಸದಾಶಿವ ಆಯೋಗದ ವರದಿ ಅವೈಜ್ಞಾನಿಕವಾಗಿದೆ ಅಂತ ನಮಗೆ ಕಂಡು ಬಂದ್ರೆ ಸದನಕ್ಕೆ ರಿಜೆಕ್ಟ್ ಮಾಡೋಣ, ಇಲ್ಲ ಸಣ್ಣ ಪುಟ್ಟ ಆಲ್ಟರ್ ಮಾಡ್ಕೊಂಡು ಇದನ್ನ ಜಾರಿ ಮಾಡಬಹುದು ಅಂತ ನಮ್ಮ ಗಮನಕ್ಕೆ ಬಂದ್ರೆ ಜಾರಿ ಮಾಡೋಣ ಅಂತ ಮಾತಾಡಿದೆ. ಅದಾದ್ಮೇಲೆ ನಾನು ಗೋವಿಂದ ಕಾರಜೋಳ ಸಾಹೇಬರು ಅಷ್ಟೊತ್ತಿಗೆ ಮುಖ್ಯಮಂತ್ರಿಗಳಾಗಿ ಬಸವರಾಜ ಬೊಮ್ಮಾಯಿ ಅವರು ಬಂದಿದ್ರು. ಅವರು ಮುಂದೆ ಎಷ್ಟು ಒತ್ತಡ ಮಾಡಿದ್ದೀವಿ ಅಂತಂದ್ರೆ ಬಿಜೆಪಿ ಸರ್ಕಾರ ಇರುವಾಗಲೇ ಆದೇಶ ಮಾಡಿ ಅಂತ ಒತ್ತಡ ಮಾಡಿದ್ವಿ. ಒಳ ಮೀಸಲಾತಿ ಜೊತೆಗೆ SC STಗಳ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿನ ಜಾಸ್ತಿ ಮಾಡಬೇಕು ಅನ್ನೋ ಒಂದು ಒತ್ತಡ ಕೂಡ ಇತ್ತು. ಸೊ ಈಗ ಮೀಸಲಾತಿ ಪ್ರಮಾಣವನ್ನು ಜಾಸ್ತಿ ಮಾಡಬೇಕು. ಆ ಪ್ರಮಾಣಕ್ಕೆ ಅನುಗುಣವಾಗಿ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಅಂತ ಹೇಳಿ ಪಟ್ಟಿಡಿದ್ವಿ ನಾವು. ಅದರ ಪರಿಣಾಮ ಅನ್ಫಾರ್ಚುನೇಟ್ಲಿ ಚುನಾವಣೆ ನಾಳೆ ಘೋಷಣೆ ಆಗಿದೆ. ಇವತ್ತು ಕ್ಯಾಬಿನೆಟ್ ಡಿಸಿಷನ್ ಆಗಿ ಅನೌನ್ಸ್ ಮಾಡೋದು. ಈ ಪ್ರಕ್ರಿಯೆನಲ್ಲಿ ಏನ್ ನಡೆದಿದೆ ಅಂತಂದ್ರೆ ಈಗ ಒಂದು ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರಲ್ಲ, ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರ, ಇವರು ಯಾವ ಜಾತಿಯವರು, ಇವರು ಒಲೆಯರೋ ಮಾದಿಗರು ಅಂತ ಕಂಡುಹಿಡಿಯೋದು ಗೋಜಲಾಗಿದೆಯಲ್ಲ. ಅದಕ್ಕೆ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ರು. ಮಾಧುಸ್ವಾಮಿ ಅವರ ನೇತೃತ್ವದಲ್ಲಿ, ಲಾ ಮಿನಿಸ್ಟರ್ ಅವರು ಅವರ ನೇತೃತ್ವದಲ್ಲಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಆಯಿತು. ಯಾಕ್ರೆ ಪೊಲೀಸ್ ಅವರೇ, ಮಿನಿಸ್ಟರ್ ಬಂದ್ರೆ ಇಲ್ಲಿ ಕರ್ಕೊಂಡ್ಬಂದು ಕೂರಿಸಿ, ಗೊಂದಲ ಯಾಕೆ? ಇಲ್ಲ ಇನ್ನು ಬಂದಿಲ್ಲ ಇರೋಣ, ಇನ್ನ ಬಂದಿಲ್ಲ ಬರ್ತಾರೆ. ಅದೊಂಥರ ಅಲ್ವಾ, ಮಹಾರಾಜರಲ್ವಾ, ಮಹಾರಾಜರು ಬರುವಾಗ ಕಾಲಾಳುಗಳೆಲ್ಲ ಅಲರ್ಟ್ ಆಗ್ಬೇಕಲ್ಲ, ಹಂಗ ಅಲರ್ಟ್ ಆಗ್ತಾ ಇದ್ದಾರೆ. ನಾವೇನು ಅಲರ್ಟ್ ಆಗ್ಬೇಕಾಗಿಲ್ಲ, ಸುಮ್ಮನೆ ಕೂತ್ಕೊಳ್ಳಿ. ಬರ್ತಾರೆ, ಇಲ್ಲಿ ಕೂತ್ಕೋತಾರೆ. ವಿಚಲಿತರಾಗಬಾರ್ದು. ನಾವೆಷ್ಟು ಡಿಸಿಪ್ಲಿನ್ಡ್ ಆಗಿದ್ದೀವಿ, ಎಷ್ಟು ಸಂಘಟಿತವಾಗಿದ್ದೀವಿ ಅಂತ ಮಂತ್ರಿಗಳ ಮೂಲಕ ಸರ್ಕಾರಕ್ಕೆ ಸೂಚನೆ ಕೊಡ್ಬೇಕಾಗಿದೆ. ಒಂದು 2 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ ನನ್ನ ಮಾತನ್ನ. ಮಾಧುಸ್ವಾಮಿ ಅವರ ನೇತೃತ್ವದ ಕ್ಯಾಬಿನೆಟ್ ಸಮಿತಿ ಸದಾಶಿವ ಆಯೋಗದ ವರದಿ ಮತ್ತು 2011ರ ಸೆನ್ಸಸ್ ಇದನ್ನ ಎತ್ಕೊಂಡು ಹೋಗಿ ಹೋಬಳಿ ಲೆವೆಲ್ ಅಲ್ಲಿ ಅನಲೈಸ್ ಮಾಡಿ ಕೊನೆಗೆ ಒಂದು ತೀರ್ಮಾನ ಮಾಡಿದ್ರು. ಏನು? ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ 6%, ವಲಯ ಮತ್ತು ವಲಯ ಸಂಬಂಧಿತ ಜಾತಿಗಳಿಗೆ 5.5%, ಗೋವಿ, ಲಮಾಣಿ, ಕೊರ್ಚ, ಕೊರ್ಮ ಈ ಸಮುದಾಯಗಳಿಗೆ 4.5%, ಅಲೆಮಾರಿ, ಅಲೆಮಾರಿ ಸಮುದಾಯಗಳಿಗೆ 1% ಅಂತ ನಿಗದಿ ಮಾಡಿದ್ರು. ಒಲೆಯರ್ಗೂ ಮಾದಿಗರಿಗೂ 0.5% ಕಡಿಮೆ ಹಾಕಿದೆ. ಅಂದ್ರೆ 2011ರ ಸೆನ್ಸಸ್ ಮತ್ತು ಸದಾಶಿವ ಆಯೋಗದ ವರದಿ ಇದೆರಡನ್ನು ಕಂಪೇರ್ ಮಾಡುವಾಗ ಡಿಫರೆನ್ಸ್ ಬಂದಿದ್ದು ಎಷ್ಟು ಅಂದ್ರೆ 36,000.
ಮಾದಿಗರು ಹೊಲೆಯರಿಗಿಂತ ಅಂದ್ರೆ ವಲಯ ಸಂಬಂಧಿತ ಜಾತಿಗಳಿಗಿಂತ ಮಾದಿಗ ಸಂಬಂಧಿತ ಜಾತಿಗಳು 36,000 ಜಾಸ್ತಿ ಇದ್ದಾರೆ ಅಂತ ಬಂತು. ಹಂಗಾಗಿ 0.5% ಜಾಸ್ತಿ ಸಿಕ್ಕಿದೆ ಅವರಿಗೆ. ಇದು ಆದೇಶನೂ ಆಯ್ತು, ಮೀಸಲಾತಿ ಹೆಚ್ಚಳನೂ ಆಯ್ತು. ಇದೇ ಸಂದರ್ಭದಲ್ಲಿ ನಮ್ಮ ಸಹೋದರ ಯಾರು ಇಲ್ಲಿ ಮಾತಾಡಿದ್ರಲ್ಲ, ಬಾಚಮಿ ಕೊಡ್ಲಿ ತರ ಮಾತಾಡಿದ್ರು ಅವರು. ಬಹಳ ಸಂತೋಷ ಅನಿಸ್ತು ನನಗೆ. ಕೊಡ್ಲಿ ಅವರು ಒಂದು ಮಾತು ಹೇಳಿದ್ರಲ್ಲ, ಕೊಡ್ಲಿ ಅವರಲ್ಲ, ನಮ್ಮ ಭಾಸ್ಕರ ಪ್ರಸಾದ್ ಹೇಳಿದ್ದು. ಮಾದಿಗ ದಂಡೋರದ ಸರ್ವೋಚ್ಚ ನಾಯಕ ಪ್ರಧಾನಮಂತ್ರಿ ಕಾಲ್ ಕಟ್ಕೊಂಡ್ರು ಅಂತ. ಪ್ರಧಾನಮಂತ್ರಿ ಫೀಲ್ ಮಾಡ್ಕೊಂಡಿದ್ದೇನ್ ಗೊತ್ತೇನ್ರಿ? ನನ್ನ ಕಾಲಿಳೋದು ಕಾಲಿಗೆ ನಮಸ್ಕಾರ ಮಾಡೋದ್ರ ಮೂಲಕ ದೊಡ್ಡ ಹೊರೆಯನ್ನ ನನಗೆ ಹೊರಿಸಿದ್ದಾರೆ. ಇದನ್ನ ಬಿಡಿಸಬೇಕು ಅಂತ ಹೇಳಿ ಆಗಸ್ಟ್ ತಿಂಗಳಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದಿದೆಯಲ್ಲ, ಜಡ್ಜ್ಮೆಂಟ್ ಬಂದಿದೆಯಲ್ಲ, ಈ ಒಳ ಮೀಸಲಾತಿ ವಿಚಾರವನ್ನ ಆಯಾ ರಾಜ್ಯ ಸರ್ಕಾರಗಳು ಮಾಡಿ ಅಂತ ಜಡ್ಜ್ಮೆಂಟ್ ಬಂದಿದೆಯಲ್ಲ ಸುಪ್ರೀಂ ಕೋರ್ಟ್ ಇಂದ. ಆ ಜಡ್ಜ್ಮೆಂಟ್ ಬರೋದಕ್ಕೆ ಕಾರಣ ಆವತ್ತು ಕಾಲಿಗೆ ನಮಸ್ಕಾರ ಮಾಡಿದ್ದು ಮಂದಕೃಷ್ಣ ಮಾದಿಗವರು. ಜಡ್ಜ್ಮೆಂಟ್ ಬಂತು. ಈ ಓಟ್ ಹಾಕ್ಲಿ ಅಂತೆಲ್ಲ ಮಾಡಿರೋದು. ಇದನ್ನ ಒಳ ಮೀಸಲಾತಿ ತರೋದ್ರ ಮೂಲಕ ಭಾರತದ ಸಂವಿಧಾನದ ಅನುಚ್ಛೇದ 15ನ್ನ ಎತ್ತಿ ಹಿಡಿಯುವಂತಹ ಒಂದು ನಿರ್ಧಾರವನ್ನ ಪ್ರಧಾನಮಂತ್ರಿಗಳು ಮಾಡಿರೋದು. ಏನ್ ಹೇಳುತ್ತೆ 15? ರೈಟ್ ಟು ಈಕ್ವಾಲಿಟಿ, ಸಮಾನತೆಯ ಹಕ್ಕು. ಆ ಸಮಾನತೆಯ ಹಕ್ಕು ಇಲ್ಲೆಲ್ಲ ಒಂದ್ ಕಡೆ ಕೊರತೆ ಆಗಿದೆ. ಇದನ್ನ ಸರಿ ಮಾಡೋದಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಬೇಕಾಗಿಲ್ಲ, ಆಯಾ ರಾಜ್ಯಗಳು ಮಾಡಲಿ ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದಿದೆಯಲ್ಲ, ಆ ಜಡ್ಜ್ಮೆಂಟ್ ಬರ್ಲಿಕ್ಕೆ ಪ್ರಧಾನಮಂತ್ರಿಗಳು ಕಾರಣ. ಎರಡನೇ ಮಾತು ಹೇಳ್ತೀನಿ, ಎಲ್ಲರೂ ಒಲೆಯರು, ಮಾದಿಗರು, ಬೋವಿಗಳು, ಲಂಬಾಣಿಗಳು, ಕೊರ್ಚು, ಕೊರಮರು, ಅಲೆಮಾರಿಗಳು ಎಲ್ರಿಗೂ ಹೇಳ್ತಾ ಇದ್ದೀನಿ, ಈ ಒಳ ಮೀಸಲಾತಿಯ ತತ್ವ ಇದೆಯಲ್ಲ, ಆ ತತ್ವ ಸಂವಿಧಾನದ ತತ್ವ. ಆ ತತ್ವವನ್ನ ನನ್ನ ರಾಜಕೀಯ ಗುರುಗಳಾದಂತ ಮಾನ್ಯವರು ಕಾಂಚೀರಾಮ್ ಸಾಹೇಬರು ಯಾವ ಭಾಷೆಯಲ್ಲಿ ಹೇಳ್ತಿದ್ರು ಅಂದ್ರೆ, ಜಿಸ್ಕಿ ಜಿತನಿ ಸಂಖ್ಯಾ ಬಾರಿ ಉಸ್ಕಿ ಉತನಿ ಭಾಗ್ಯದಾರಿ. ಯಾರ್ಯಾರ ಜನಸಂಖ್ಯೆ ಇದೆಯೋ ಅಷ್ಟು ಪಾಲು ಅವ್ರಿಗೆ ಕೊಡ್ಬೇಕು ಅನ್ನೋದು ಸಂವಿಧಾನದ ಆಶಯ, ಸಂವಿಧಾನದ ತತ್ವ. ಆ ಕೆಲಸವನ್ನ ಇವತ್ತು ಮಾಡಬೇಕಾಗಿದೆ. ನಾನು ಹೇಳ್ತೀನಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ, ಕತೆ ಹೇಳ್ಬೇಡಿ. ನೀವು ಕತೆ ಹೇಳ್ತಾ ಇದ್ದೀರಿ ಅಂದ್ರೆ ಇಲ್ಲಿ ಅರ್ಥ ಆಗ್ತಾ ಇದೆ ಜನರಿಗೆ ಏನಂತ ಅಂದ್ರೆ, ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೇಡ್. ನಮಗೆ ಬರಬೇಕಾದಂತ ನ್ಯಾಯವನ್ನ ನಿರಾಕರಣೆ ಮಾಡ್ಲಿಕ್ಕೆ ಡಿಲೇ ಮಾಡ್ತಾ ಇದ್ದಾರೆ. ಇದಕ್ಕೆ ಒಲೆಯರು, ಮಾದಿಗರು, ಬೋವಿಗಳು, ಲಮಾಣಿಗಳು ಎಲ್ಲ ಮಂತ್ರಿಗಳು ಸೇರ್ಕೊಂಡು ಇದನ್ನ ಮಾಡಿ. ನಿಮ್ಮ ತೀರ್ಮಾನಕ್ಕೆ ನಾವು ಭದ್ರಾಗ್ತೀವಿ. ನಾನು ಅವತ್ತು ಶಿವಮೊಗ್ಗದಲ್ಲೂ ಹೇಳಿದೆ, 6, 5:30, 4:30, 1 ಮಾಡ್ತೀರಾ, 6, 4, 1 ಮಾಡ್ತೀರಾ, ಮಾಡ್ರಿ, ನಿಮಗಿದೆಯಲ್ಲ ಅಧಿಕಾರ. ಈ ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರ ಕನ್ಫ್ಯೂಷನ್ ಇದೆಯಲ್ಲ, ಮುಂದೆ ಆಗ್ತಕ್ಕಂಥ ಸೆನ್ಸಸ್ ಅಲ್ಲಿ ಅದನ್ನ ಸರಿ ಮಾಡ್ಕೊಳ್ಳೋಣ. ಆ ಕಂಡೀಷನ್ ಮೇಲೆ ಒಳ ಮೀಸಲಾತಿಯನ್ನ ಜಾರಿ ಮಾಡಿ. ಇದಕ್ಕೆ ಮಾಡೆಲ್ ಅಂದ್ರೆ ತೆಲಂಗಾಣ. ಈ ಕಂಡೀಷನ್ ಮೇಲೆ ತೆಲಂಗಾಣ ಸರ್ಕಾರ ಇದನ್ನ ಮಾಡಿದೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಇದನ್ನ ಮಾಡಬೇಕು. ನೀವು ಮಾಡದೇ ಇದ್ರೆ, ಯಾರು ಮಾತಾಡ್ತಾ ಹೇಳಿದ್ರು ಸಾಮಾಜಿಕ ನ್ಯಾಯದ ಹರಿಕಾರ ಅಂತಾರಲ್ಲ, ಈ ಸಾಮಾಜಿಕ ನ್ಯಾಯದ ಅನ್ಯಾಯಕಾರ ಅಂತ ಜನ ಕರೀತಾರೆ. ಆಮೇಲೆ ನಿಮ್ಗೆ ಸೊ ನೀನು ಅನ್ಯಾಯಕಾರನಾಗ್ತೀಯ, ನ್ಯಾಯದ ಹರಿಕಾರನಾಗ್ತೀರ. ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಬ್ರೈನ್ ಆಗಿ ಕೆಲಸ ಮಾಡ್ತಾ ಇರೋರು ಈ ಸಮುದಾಯಗಳ ಭಾವನೆಯನ್ನ ದಯಮಾಡಿ ಅರ್ಥ ಮಾಡ್ಕೋಬೇಕು. ಅವ್ರಿಗೆ ಬ್ರೈನ್ ಕೊಡ್ತಾ ಇದ್ದೀರಲ್ಲಪ್ಪ ನೀವು. ಸಿದ್ದರಾಮಯ್ಯ ಪ್ರಣೀತ ಬುದ್ಧಿಜೀವಿಗಳು. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ಫೀಲಿಂಗ್, ಗಟ್ಸ್ ಫೀಲಿಂಗ್ ಆಫ್ ದಿಸ್ ಪೀಪಲ್. ಈ ಜನರ ಕರುಳ ಭಾವನೆಯನ್ನ ಅರ್ಥ ಮಾಡಿಕೊಂಡು ಇದನ್ನ ಜಾರಿ ಮಾಡಿ. ನನಗೆ ಗೊತ್ತಿವನು ಭಾಸ್ಕರ್ ಇದ್ದಾನಲ್ಲ,
ಬಹಳ ದೊಡ್ಡ ಅನಾಹುತ ಮಾಡ್ಬಿಡ್ತಾನೆ ನಿಮ್ಗೆ. ಬಿಡಬೇಡಿ. ಅವನು ಎಷ್ಟು ಸಾಧ್ಯ ಅಷ್ಟು ಡೆಮಾಕ್ರೆಟಿಕ್ ಆಗಿರಕ್ ಬಿಡಿ. ನಿಮಗೂ ಒಳ್ಳೇದು, ಎಲ್ರಿಗೂ ಒಳ್ಳೇದು. ದಯಮಾಡಿ ಕಾಂಗ್ರೆಸ್ ಸರ್ಕಾರ ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ಈ ಒಳ ಮೀಸಲಾತಿಯನ್ನು ಜಾರಿ ಮಾಡಿ. ಈ ಒಳ ಮೀಸಲಾತಿ ಜಾರಿ ಆಗಬೇಕು ಅನ್ನೋದು ನನ್ನ ನಿಲುವು, ನನ್ನ ಬದ್ಧತೆ. ಅದೇ ಅಂಬೇಡ್ಕರ್ ವಾದ. ಜೈ ಭೀಮ್, ಜೈ ಭಾರತ್. ಥ್ಯಾಂಕ್ ಯು.